ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆಭಾತನ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ನಿಮಗೆ ನಾನು ಗಣೇಶ ಹಬ್ಬದಲ್ಲಿ ಮಾಡಿದ್ದೆ ಅಲ್ವಾ, ಸೊ ಆವಾಗ ಸಪ್ರೇಟಾಗೆಲ್ಲ ಕೂಗಿಸ್ಕೊಂಡು ಮಾಡಿದ್ದೆ. ಇವತ್ತು ಎಲ್ಲ ಒಟ್ಟಿಗೆ ಕೂಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ ಇದೆ, ಬೇಗ ಮಾಡಬೇಕು, ಅದರಿಂದ ಮಾಡ್ತಾಯಿದ್ದೀನಿ. ನಾನು ಯಾಕೆ ಬಿಡಿಸಿರೋದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಸಿಬೇಳೆಭಾತ್ ಮಾಡೋ ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಬಿಡಿಸ್ಕೊಂಡು ಮಾಡೋದೇ ಸ್ವಲ್ಪ ಕಷ್ಟ. ತರಕಾರಿ ಎಲ್ಲ ಹೆಚ್ಚಿಡುವಷ್ಟರಲ್ಲಿ ನಾನು ನೆನೆ ಹಾಕಿದ್ದೆ. ಇಲ್ಲಿ ನೋಡಿ ಇಷ್ಟು ನೆಂತಿದೆ. ಯಾಕಂತ ಹೇಳಿದ್ರೆ ನಾನು ಒಟ್ಟಿಗೆ ಕೂಗಿಸ್ತಾ ಇದ್ದೀನಿ, ಸೊ ತರಕಾರಿ ಬೇಗ ಬೆಂದ್ಬಿಡುತ್ತೆ. ಅಕ್ಕಿ ಮತ್ತು ಬೇಳೆ ಬೇಯೋ ಸ್ವಲ್ಪ ಲೇಟ್ ಆಗುತ್ತೆ. ಆದ್ದರಿಂದ ಸ್ವಲ್ಪ ನೆನೆ ಹಾಕಿ ಆಮೇಲೆ ಇವಾಗ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಬಿಸಿಬೇಳೆಭಾತ್ಗೆ ಗೆಡ್ಡೆಕೋಸು, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಮತ್ತು ಬೀನ್ಸನ್ನು ಹಾಕಿದ್ದೀನಿ. ಇವ್ರಿಗೆ ನಾನು ಬಿಸಿಬೇಳೆಭಾತ್ ಪುಡಿ ತಂದುಕೊಡಿ ಅಂಗಡಿನಲ್ಲಿ ಅಂತ ಕೇಳಿದೆ. ಲಾಸ್ಟ್ ಟೈಮ್ 2 ತಂದಿದ್ನಲ್ಲ, ಅಂದರೆ 2 ಪ್ಯಾಕ್ ತಂದಿದ್ನಲ್ಲ, 2 ಪ್ಯಾಕು ಖಾಲಿ ಆಗೋಯ್ತಾ ಅಂತ ಹೇಳಿದ್ರು. ನೀವೆಲ್ಲ ನೋಡಿದ ಹಾಗೆ ಅವತ್ತು ನಾನು ಜಾಸ್ತಿ ಮಾಡಿದ್ದೆ, ಯಾಕಂದರೆ ಅತ್ತೆ ಮಾವಂಗೆ ಕೂಡ ಕೊಟ್ಟಿದ್ದೆ ಅಲ್ವಾ, ಅದರಿಂದ. ಇವರು ಹಂಗಂದ್ರಲ್ಲ ಅಂತ ನನಗೆ ಬೇಜಾರಾಯಿತು. ಅದಕ್ಕೆ ಇವ್ರಿಗೆ ತರಿಸೋದೇ ಬೇಡ ಅಂತ ಹೇಳಿ ನಾನು ಬೇಳೆ ಸಾಂಬಾರು ಪುಡಿಯನ್ನೇ ಮಾಡಿ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ ಇವತ್ತು. ನನಗೊಂದೊಂದು ಸಲ ಹರ್ಟ್ ಆಗಿಬಿಟ್ರೆ ಹಂಗೇನೆ ಏನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟಿರ್ತೀನಿ. ಯಾಕಂತ ಹೇಳಿದ್ರೆ ಇವ್ರಿಗೋಸ್ಕರ ಅಂತ ನಾನು ಬಿಸಿಬೇಳೆಭಾತ್ ಮಾಡ್ತಿರೋದು. ಅಂತ ಅದ್ರಲ್ಲಿ ತಂದುಕೊಡಿ ಅಂತ ಹೇಳಿದ್ರೆ ಏನೇನೋ ಹೇಳ್ತಾರೆ, ನಮಗೂ ಬೇಜಾರಾಗಲ್ವಾ. ಸೊ ಹೋಗಲಿ ತಂದುಕೊಡ್ದೆ ಇದಿರಲಿ ಅಂದ್ಕೊಂಡು ನಾನು, ಅಂದರೆ ನೀವೇ ತರಿಸ್ಕೊಡೋದಕ್ಕೆ ಆಗ್ತಿರ್ಲಿಲ್ವ ಅಂತ ಕೇಳ್ತೀರಾ. ಇಲ್ಲ, ಅಂಗಡಿ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ನಾನು ಅಂಗಡಿಗೆಲ್ಲ ಹೋಗೋದಿಲ್ಲ, ಆದ್ದರಿಂದ ನಾನು ಹೋಗ್ತಿರಲಿಲ್ಲ. ಇವಾಗ ಕಡಲೆಕಾಯಿ ಬೀಜವನ್ನು ಹಾಕ್ತಾಯಿದ್ದೀನಿ. ಕೆಲವೊಂದು ಸಲ ಹುರಿದು ಹಾಕ್ತೀನಿ. ಎಲ್ಲ ಆದಮೇಲೆ ಈಗ ಒಳಗಡೆಗೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪನ್ನು ಸಹ ಹಾಕ್ಬಿಡ್ತಾಯಿದ್ದೀನಿ. ಏನೇ ಇದ್ದರೂ ತರಕಾರಿ ಬೇರೆ ಮತ್ತು ಬೇಳೆ ಮತ್ತು ಅಕ್ಕಿ ಬೇರೆ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಒಟ್ಟಿಗೆ ಕೂಗಿಸ್ಕೊಂಡ್ರೆ ಬೇಯಲ್ಲ. ಅದು ನನಗೆ ಎಮರ್ಜೆನ್ಸಿ ಇದೆ, ಅದೆಲ್ಲ ಕೂಗಿಸ್ಕೊಂಡು ಮಾಡುವಷ್ಟರಲ್ಲಿ ಶಾರುಕ್ ಟೈಮ್ ಆಗಿಬಿಡುತ್ತೆ. ಅದರಿಂದ ನಾನು ಎಲ್ಲವನ್ನು ಒಟ್ಟಿಗೆ ಕೂಗಿಸ್ಕೊತಾ ಇದ್ದೀನಿ. ಆಮೇಲೆ ನಾವು 4 ಜನಕ್ಕಲ್ವಾ, ಸೊ ಸಾಕಾಗುತ್ತೆ. 5 ಲೀಟ್ರ್ ಕುಕ್ಕರ್ನಲ್ಲಿ 1/4 ಭಾಗ ಮಾಡಿಕೊಂಡ್ರು ಸಾಕಾಗುತ್ತೆ. ವಿಡಿಯೋದಲ್ಲಿ ಚಕ್ಕ ಚಕ್ಕ ಅಂತ ಮಾಡಿ ಬೇಗನೆ ವಿಷಲ್ ಬಂದ್ಬಿಡ್ತು ಅಂತ ಕಾಣಿಸುತ್ತೆ, ಆದರೆ ಅದೆಲ್ಲ ಮಾಡೋದು ಸ್ವಲ್ಪ ಲೇಟೇ ಆಗಿತ್ತು. ಅದಾದಮೇಲೆ ನಾನು ಕುಂಬಳಕಾಯಿ ತಂದಿದ್ರಿ ಇವರು. ಸೊ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಕುಂಬಳಕಾಯಿ ಪಲ್ಯ ಮಾಡಿರೋದು, ಅಂದರೆ ಕುಂಬಳಕಾಯಿ ಚಾಪ್ಸ್ ಮಾಡೋದು ಹಾಕಿದ್ದೀನಿ. ಇನ್ನು ಪಲ್ಯ ಮಾಡಿಲ್ಲ ನಾನು. ಸ್ವಲ್ಪ ಚಾಪ್ಸ್ ಮಾಡಿ ಪಲ್ಯಕ್ಕೆ ಅಂತ ಸ್ವಲ್ಪ ಇಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಬಿಟ್ಟಿತ್ತು, ಒಂದು ಸೈಡ್ ಮಾತ್ರ ಸ್ವಲ್ಪ ಹೋಗಿಬಿಟ್ಟಿತ್ತು. ಅದಕ್ಕೆ ಅದನ್ನು ಕೂದಿ ಇದೆಲ್ಲ ವಿಷಲ್ ಬರೋಷ್ಟರಲ್ಲಿ ರೆಡಿ ಮಾಡಿ ಇಟ್ಟೆ ಅಷ್ಟೇ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟು ಸಾಸಿವೆ ಮತ್ತು ಈಗ ಫಸ್ಟು ನಾನು ದಪ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಫ್ರೈ ಮಾಡ್ಕೊಂಡು ಅದನ್ನು ಎತ್ಕೊಂಡು ಬಿಸಿಬೇಳೆಭಾತಿಗೆ ಹಾಕಿದ ಮೇಲೆ ಅದೇ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಬೋದು, ಅಂದರೆ ಒಗ್ಗರಣೆ ಮಾಡಿ ಹಾಕ್ಬಹುದು. ಅದರಿಂದ ಮೊದಲು ದಪ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಬಿಸಿಬೇಳೆಭಾತ್ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಮ್ಮ ಮನೆಯಲ್ಲಿ ಐಶು ಮತ್ತು ನನಗೆ ದಪ್ಪ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಶಾರಿಗೆ ನಾನು ಮೊದಲೇ ಹೇಳಿದಾಗೆ ತರಕಾರಿ ಎಲ್ಲ ಇಷ್ಟ ಆಗಲ್ಲ, ಸೊ ಅವಳಿಗೆ ಯಾವ ತರಕಾರಿನೂ ಇಷ್ಟ ಇಲ್ಲ. ಬೆಂಡೆಕಾಯಿ ಒಂದು ಇಷ್ಟ ಆಗುತ್ತೆ ಅಷ್ಟೇ. ಅದರಿಂದಲೇ ನಾನು ಅವಾಗವಾಗ ಅವಳಿಗೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡಿಕೊಡ್ತಾ ಇರ್ತೀನಿ. ನಾನು ಮೊದಲೇ ಹೇಳಿದಾಗೆ ಇವಾಗ ದಪ್ಪ ಮೆಣಸಿನ್ಕಾಯಿ ಫ್ರೈ ಮಾಡೋದೆಲ್ಲ ಎತ್ಕೊಂಡ್ಮೇಲೆ ಇದೇ ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಕಡೆ ಯಾವುದೇ ಅಡುಗೆಗಾದರೂ ಒಗ್ಗರಣೆ ಮಾಡಿದ್ರೇ ಅದ್ರ ಟೇಸ್ಟೇ ಬೇರೆ. ಆ ಒಗ್ಗರಣೆ ಮಾಡುವಾಗಲೇ ಆ ಘಮ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಬಿಸಿಬೇಳೆಭಾತ್ ಮಾಡಿದಾಗೆಲ್ಲ 2 ಟೈಮ್ಗೂ ಕೂಡ ಬಿಸಿಬೇಳೆಭಾತೇ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆ 2 ಟೈಮ್ಗೂ ಕೂಡ ಬಿಸಿಬೇಳೆಭಾತೇ ಮಾಡ್ತೀನಿ. ಬಿಸಿಬೇಳೆಭಾತ್ ಮಾಡಿದಾಗ ಮಾತ್ರ, ಬೇರೆ ತಿಂಡಿ ಎಲ್ಲ 2 ಟೈಮ್ ತಿನ್ನೋದಕ್ಕಾಗಲ್ಲ. ಅದರಿಂದ ಇದನ್ನು ಮಾಡಿದಾಗ 2 ಟೈಮ್ ಮಾಡ್ತೀನಿ. ಇಲ್ಲ ನಾನು ಅರ್ಧ ಪಾವು ಬೇಳೆ ಮತ್ತು ಅರ್ಧ ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಅದೇ 2 ಟೈಮ್ಗೆ ಆಗುತ್ತೆ ನಮಗೆ. ಹಾಗೂ ಎಲ್ಲವನ್ನು ಒಟ್ಟಿಗೆ ಕೂಗಿಸ್ತೆ ಅಲ್ವಾ, ಅದರಿಂದ ಬೇಳೆ ಸ್ವಲ್ಪ ಬೆಂದಿಲ್ಲ, ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕೋದೆಲ್ಲ ಹಾಕಿದ್ದೀನಿ. ಬಿಸಿಬೇಳೆಭಾತ್ ಪೌಡರ್ ಬದಲಿಗೆ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಮತ್ತೊಂದು ವಿಚಾರ ಹೇಳಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಬರೆದಿರುವಂತಹ ಕತೆಗಳನ್ನ ನಿಮ್ಗೆ ಹೇಳಬೇಕಂತ. ನಾನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಇವಾಗಲೇ ಹೇಳ್ತಿಲ್ಲ.
ಯಾಕಂದರೆ ನಾನು ಬರೆದಿರುವಂತಹ ಕತೆಗಳು ಎಲ್ಲರ ಮನಸ್ಸನ್ನು ತಲುಪುವಂತಹ ಕತೆಗಳೇ ಆಗಿರುತ್ತೆ. ಸೊ ಸ್ವಲ್ಪ ಜನ ಮಾತ್ರ ನೋಡಿ ಸುಮ್ಮನೆ ಆಗೋದು ನನಗೆ ಇಷ್ಟ ಆಗಲ್ಲ. ನಾನು ಯಾವತ್ತೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಂಡಿಲ್ಲ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ನಾನು ಕತೆಗಳು ಹೇಳಿದಾಗ ನೀವು ಶೇರ್ ಮಾಡಲೇಬೇಕು ನಿಮ್ಮ ವಾಟ್ಸಪ್ಗೆ ಅಥವಾ ನಿಮ್ಮ ಇನ್ಸ್ಟಾಗೆ ನೀವು, ಅಥವಾ ಯಾವ್ದಾದ್ರು ಗ್ರೂಪ್ ಇದ್ದರೆ. ಸೊ ಯಾಕಂದರೆ ನಾನು ಹೇಳ್ದಾಗೆ ಅದು ಮನಸ್ಸಿಗೆ ತಲುಪುವಂತಹ ಕತೆಗಳಾಗಿರುತ್ತೆ. ಯಾರ್ಯಾರು ಶೇರ್ ಮಾಡ್ತೀನಿ ಅನ್ನೋದನ್ನು ಇವಾಗಲೇ ಹೇಳಿ. ನಾನು ಸಂಜೆನೇ ದೀಪ ಹಚ್ಚಿದೆ, ಬೆಳಗ್ಗೆಯಿಂದ ನನಗೆ ಟೈಮ್ ಇರಲಿಲ್ಲ. ಆಲ್ಮೋಸ್ಟ್ ನಾನು ಯಾವಾಗಲೂ ನಿಮಗೆ ಹೇಳಿದ್ದೀನಲ್ವ ಸಂಜೆನೇ ದೀಪ ಹಚ್ಚೋದು ಅಂತ. ಸೊ ಊರಿನಲ್ಲಿ ಗಣಪತಿ ಕೂರಿಸಿದ್ದಾರೆ, 3-4 ಕಡೆ ಕೂರಿಸ್ತಾರೆ. ಆದರೆ ಇದು ಮೇನ್ ಗಣಪತಿ. ನಾವು ವರ್ಷ ಇದೇ ಗಣಪತಿಗೆ ಪೂಜೆ ಮಾಡಿಸೋದು. ಆದರೆ ನಾನು ಈ ವರ್ಷ ಪೂಜೆ ಮಾಡಿಸ್ತಿಲ್ಲ. ನಮ್ಮ ಅನಿ ಇದ್ದಾಳಲ್ವ ನನ್ನ ಫ್ರೆಂಡು, ಅವಳು ಪೂಜೆ ಮಾಡಿಸ್ತಿದ್ಲು. ಬಾ ಶ್ರುತಿ ಪೂಜೆಗೆ ಅಂತ ಕರೆದ್ಲು. ಸೊ ಅದಕ್ಕೋಸ್ಕರ ಟ್ಯೂಷನೆಲ್ಲ ಬಿಟ್ಟ ಮೇಲೆ ನಾನು ಪೂಜೆಗೆ ಹೋದೆ. ಗಣಪತಿ ಬಿಡೋವರೆಗೂ ಊರಿನಲ್ಲಿ 4 ಜನ 5 ಜನ ಪ್ರತಿದಿನ ಪೂಜೆ ಮಾಡಿಸ್ತಾನೆ ಇರ್ತಾರೆ. ಇವತ್ತು ಕೂಡ 5 ಜನ ಪೂಜೆ ಮಾಡಿಸಿದ್ದಾರೆ. ಕೆಲವರು ಮೊಸರು, ಅಂದರೆ ನನ್ನ ಫ್ರೆಂಡ್ ಅನಿ ಮೊಸರನ್ನ ಮಾಡಿಸಿರೋದು, ಕಡಲೆಕಾಳು ಗುಗ್ರಿ ಮತ್ತು ರಸಾಯನ, ಮೋದಕ ಮತ್ತು ಕಡಲೆ ಪುಡಿಯನ್ನು ಮಾಡಿಸಿದ್ದಾರೆ. ಇನ್ನು ಕೆಲವರು, ನಾನು ಯಾಕೆ ಪೂಜೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಿಕ್ಕತ್ತೆ ಸೊಸೆತಿ ಇರೋದ್ರಲ್ವ. ಸೊ ಮನಸ್ಸೆಲ್ಲ ದುಳಿದ್ಬಿಟ್ಟಿದೆ, ವರ್ಷ ತನಕ ಏನೂ ಮಾಡೋದು ಬೇಡ, ಏನೂ ವಿಶೇಷವಾಗಿ ಪೂಜೆ ಮಾಡೋದು ಬೇಡ ಅನ್ನೋದು, ಅದರಿಂದ ಮಾಡ್ತಿಲ್ಲ. ಆದರೆ ನಾವು ಪಕ್ಷ ಹಬ್ಬ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಯಾರಾದರೂ ತೀರೋಗಿಬಿಟ್ರೆ ವರ್ಷ ಆಗೋವರೆಗೂ ಮನೆಯಲ್ಲಿ ಎಡೆ ಇಡುತ್ತಿರಲಿಲ್ಲ. ಆದರೆ ಹಿರಿಕರಿಗೆ ಇಡಲೇಬೇಕಂತೆ, ಅಂದರೆ ಅಜ್ಜಿ ತಾತ ಅವರೆಲ್ಲ ಇದ್ದಾರಲ್ವ, ಸೊ ಅವ್ರಿಗೆಲ್ಲ ಇಡಲೇಬೇಕಂತೆ. ವರ್ಷಕ್ಕೊಂದ್ಸಲ ಗಣಪತಿ ಹಬ್ಬ ಬಂತು ಅಂದರೆ ಊರಿನ ಹುಡುಗರಿಗೆಲ್ಲ ತುಂಬಾ ಖುಷಿ. ಇವರಂತೂ ಇನ್ನೂ ಗಣಪತಿ ಬಿಟ್ಟೇ ಇಲ್ಲ. ಸದ್ಯಕ್ಕೆ ಮೈಕ್ ಹಾಕ್ತಿಲ್ಲ. ನನಗೆ ವರ್ಷ ಎಕ್ಸಾಮ್ ಟೈಮ್ನಲ್ಲಿ ಮೈಕ್ ಹಾಕ್ಬಿಡೋರು. ಟ್ಯೂಷನ್ ಮಾಡೋದೇ ಹಿಂಸೆ ಆಗ್ತಿತ್ತು. ಆದರೂ ಇವರೇನು ಕಡಿಮೆ ಇಲ್ಲ, ಟ್ಯೂಷನ್ಗೆ ಬರೋ ಮಕ್ಕಳೆಲ್ಲ ಬರೀ ಗಣಪತಿ ವಿಚಾರನೇ ಮಾತಾಡ್ತಿರ್ತಾರೆ. ನನಗೂ ಹೇಳಿ ಹೇಳಿ ಸಾಕಾಗುತ್ತೆ. ಎಕ್ಸಾಮ್ ಕಂಡ್ರು ಅದ್ರ ಬಗ್ಗೆ ಬಿಟ್ಬಿಡಿ, ಓದಿ ಅಂದರೂ ಕೇಳ್ತಿಲ್ಲ. ಇನ್ನೂ ನಮ್ಮ ಊರಿನಲ್ಲಿ ಗಣಪತಿ ಬಿಟ್ಟಿಲ್ಲ. ಆದರೆ ನಾನು ಲಾಸ್ಟ್ ಟೈಮ್ ಶಾರ್ಟ್ ವೀಡಿಯೋದಲ್ಲಿ ಒಂದು ಗಣಪತಿ ಬಿಡೋ ವಿಡಿಯೋವನ್ನು ಹಾಕಿದ್ದೀನಿ. ಅದು ನಮ್ಮ ಮನೆ ಪಕ್ಕದ ಬೀದಿಯಲ್ಲಿ ಒಂದಷ್ಟು ಮಕ್ಕಳುಗಳು ಕೂರಿಸಿದ್ರು, ಅದನ್ನು ಬಿಟ್ಟಿದ್ದು. ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಇದು ಆಂಜನೇಯ ಸ್ವಾಮಿ ಮತ್ತು ಗೌರಿಯಮ್ಮ. ನನಗೆ ವಸಂತ ಸಿಸ್ಟರ್ ನೀವು ಕೇಳಿದ್ರಿ ನಿಮ್ಮದು ಗೌರಿಯಮ್ಮ ಆಂಜನೇಯ ಸ್ವಾಮಿ ಥರನೇ ಇದೆ ಅಂತ. ಇಲ್ಲ, ಇದು ಆಂಜನೇಯ ಸ್ವಾಮಿದ್ದೇ ಒಂದು ಮೂರ್ತಿ ಪಕ್ಕ ಇದೆ, ಗಣಪತಿ ಪಕ್ಕ. ಕೆಳಗಡೆ ಗೌರಿಯಮ್ಮ ಇದ್ದಾರೆ. ಅವತ್ತು ನಾನು ಹೋಗಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ, ನಮ್ಮ ಹುಡುಗರುಗಳನ್ನ ಬಿಟ್ಟು ಕಳಿಸಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಅದರಿಂದ ಅವ್ರು ಕ್ಲಿಯರಾಗಿ ಮಾಡಿರಲಿಲ್ಲ. ನಮ್ಮ ಅತ್ತೆ ಕೂಡ ಪೂಜೆಗೆ ಬಂದಿದ್ದಾರೆ. ಅವ್ರಿಗೂ ದೇವರು ಅಂದರೆ ತುಂಬ ಭಕ್ತಿ ಅಲ್ವಾ, ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟೊಂದು ಥರ ಪ್ರಸಾದ ಕೊಟ್ಟಿದ್ದಾರೆ ಅಂತ. ರಸಾಯನ ಸ್ವಲ್ಪ ಕಡಿಮೆ ಇತ್ತು, ಅದರಿಂದ ನಮ್ಮವರೆಗೂ ರಸಾಯನ ಬರಲಿಲ್ಲ. ಮೋದಕ ಮತ್ತು ಮೊಸರನ್ನ, ಗುಗ್ರಿ ಮತ್ತು ಕಡಲೆ ಹುಡಿ ಕೊಟ್ಟರು. ಅದಾದಮೇಲೆ ನನಗೆ ಅಲ್ಲಿ ಕೈಯಲ್ಲೆಲ್ಲ ಹಿಡ್ಕೊಂಡು ತಿನ್ನೋದಕ್ಕೆ ಹಿಂಸೆ ಅನ್ನಿಸ್ತು. ಅದಕ್ಕೆ ಅದನ್ನು ನಾನು ಮನೆಗೆ ತಂದೆ. ಇದೇನು ಪ್ರಸಾದ ಇಸ್ಕೊಳ್ಳೋಕ್ಕೆ ಪ್ಲೇಟೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಅಲ್ಲಿ ಪ್ರಸಾದದ ಮೇಲೆ ಮುಚ್ಕೊಂಡು ಬಂದಿದ್ರು. ಸೊ ಅದೇ ಪ್ಲೇಟ್ ನಾನು ತೊಗೊಂಡು ಬಂದೆ. ಊರಿನಲ್ಲಿ ಈ ಗಣಪತಿ ಬಿಡೋವಾಗ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ಬರ್ತಾರೆ. ನೋಡಿ, ನಾನು ಪೂಜೆ ಮುಗಿಸ್ಕೊಂಡು ಬರುವಷ್ಟರಲ್ಲಿ 8:30 ಆಗಿದೆ. ನಾನು ಸಂಜೆ ದೀಪ ಹಚ್ಚಿದಲ್ವ, ಸೊ ಇನ್ನು ದೀಪ ಉರಿತಾ ಇದೆ. ಟ್ಯೂಷನ್ ಮಕ್ಕಳೆಲ್ಲ ಹೋದ್ಮೇಲೆ ಶಾರು ಕಸ ಗುಡಿಸ್ತಾ ಇದ್ದಾಳೆ. ರಾತ್ರಿಗೆ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಅಲ್ವಾ, ನಮಗೆ ಆ ಪ್ರಸಾದನೇ ತಿಂದಿದ್ದು ಸಾಕು ಅನ್ನಿಸ್ತು. ಹುಡುಗರೆಲ್ಲ ಬೇಡ ಅಮ್ಮ ನಮಗೆ ಊಟ ಅಂತ ಹೇಳಿದ್ರು. ಅದಕ್ಕೆ ನಾನು ಇವರೊಬ್ರಿಗೋಸ್ಕರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ಗೋಸ್ಕರ. 1 ಟೈಮ್ಗೆ ಉಪ್ಪಿಟ್ಟು ಮಾಡಿಕೊಟ್ರೆ ಸರಿ, ಅವ್ರಿಗೆ ಅನ್ನ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ನೋಡಿ, ಮೋದಕ ತುಂಬಾ ಚೆನ್ನಾಗಿತ್ತು. ಕೊಬ್ಬರಿ ಮಿಠಾಯಿ ಥರ ಇತ್ತು. ಒಳಗಡೆ ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ಮಾಡಿದ್ಲು ಪೂಜಾ. ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ, ಅವರ ಓರ್ಗಿತಿ ಮಗಳು. ನೀವೆಲ್ಲ ಡೈಲಿ ವ್ಲಾಗ್ಸ್ ಹಾಕಿ ಸಿಸ್ ಅಂತ ಕೇಳ್ತೀರಾ. ನನಗೆ ತುಂಬ ವಿಡಿಯೋ ಮಾಡ್ಕೊಂಡಿರೋದು ಎಡಿಟ್ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಹಬ್ಬಕ್ಕೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಟ್ಯೂಷನ್ ಮಾಡಿ, ಆಮೇಲೆ ಬೆಳಗ್ಗೆ ಟೈಮು ಟ್ಯೂಷನ್ ಇದೆ. ಇವಾಗ ಬೆಳಿಗ್ಗೆ ಹೊತ್ತು ಟ್ಯೂಷನ್ ಮಾಡಿ, ಸಂಜೆ ಹೊತ್ತು ಟ್ಯೂಷನ್ ಮಾಡಿ, ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಅದು ಸ್ವಲ್ಪ ಕೆಲಸ ಇರುತ್ತಲ್ವ, ಅದರಿಂದ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅಂದರೆ ಎಡಿಟ್ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ನಿಧಾನವಾಗಿ ವಿಡಿಯೋಗಳು ಬರುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಸಂತೆಯಲ್ಲಿ ತರಕಾರಿಗಳನ್ನ ತಂದಿದ್ರು ಇವರು. ಸೊ ತರಕಾರಿ ಎಲ್ಲ ಜೋಡಿಸಿಟ್ಬಿಡ. ನೋಡಿ, ಮನೆ ಕೆಲಸದ ಜೊತೆಗೆ ಹಬ್ಬದ ಕೆಲಸದ ಜೊತೆಗೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಟೈಮೇ ಸಾಕಾಗ್ತಿಲ್ಲ. ಆಮೇಲೆ ನನಗೂ ಒಟ್ಟೊಟ್ಟಿಗೆ ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ.
ಇವ್ರು ನೋಡಿ ಹೀರೆಕಾಯಿ ತಂದಿದ್ರು, ಹೀರೆಕಾಯಿ 2 ತಂದಿದ್ದು. ಹೊರಗಡೆಯಿಂದ ನೋಡಿದ್ರೆ ತುಂಬ ಫ್ರೆಶ್ ಆಗೇ ಇತ್ತು, ಒಳಗಡೆ ನೋಡಿದ್ರೆ ಫುಲ್ಲು ಕೊಳ್ತೋಗ್ಬಿಟ್ಟಿದೆ, ಅಂದರೆ ಹುಳ ಆಗಿಬಿಟ್ಟಿದೆ ಒಂದು ಹೀರೆಕಾಯಿ ಪೂರ್ತಿ. ನನಗೆ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ನಿಮ್ಗೆ ಹೇಳಿದ್ದೆ, ಆದರೆ ಈ ರೀತಿ ಕೆಲಸ ಎಲ್ಲ ಮಾಡುವಾಗ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡು ರಿಂಗ್ ಪಿಲ್ಲೋ ಇತ್ತಲ್ವ ಅದನ್ನು ಕೆಳಗಡೆ ಹಾಕ್ಕೊಂಡು ಕೂತಿದ್ದೀನಿ. ಆದರೂ ಸ್ವಲ್ಪ ಹೊತ್ತು ಜಾಸ್ತಿ ಕೂತ್ಕೊಂಡ್ಬಿಟ್ರೆ ಬೆನ್ನು ನೋವು ಬಂದುಬಿಡುತ್ತೆ. ಬೇಗ ಜೋಡಿಸಿಟ್ಬಿಟ್ಟು ಎದ್ದೋಳೋಣ ಅಂದ್ಕೊಂಡು ಕೂತ್ಕೊಂಡೆ. ಇಲ್ಲಿ ನೋಡಿ ಜಿಪ್ಲಾಕ್ ಕವರ್ ತರಿಸಿದ್ದೀನಿ ನಾನು ಆನ್ಲೈನಿಂದ. ತರಕಾರಿ ಮತ್ತು ಕಾಳೆಲ್ಲ ಹಾಕಿಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಅದು ನೋಡಿದ ತಕ್ಷಣ ಈ ತರಕಾರಿ ಇದರಲ್ಲೇ ಇದೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ನಾನು ತರಿಸ್ಕೊಂಡೆ. 96 ರೂಪಾಯಿನೋ ಆಯಿತು, ಅಂದರೆ 115 ಇತ್ತು. ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಯಾವಾಗಲೂ, ಅದರಿಂದ 96 ರೂಪಾಯಿ ಆಯಿತು. ಇವಾಗ ನೋಡಿ ಎಲ್ಲ ತರಕಾರಿನೂ ಜೋಡಿಸಿದ್ದೀನಿ. ಸ್ವಲ್ಪ ಕವರ್ ಹಾಗೆ ಉಳ್ಕೊಂಡಿದ್ದೆ, ಅಂದರೆ ನಾನು ಲಾಸ್ಟ್ ಟೈಮ್ ತರಿಸಿದ ತರಕಾರಿ ಬೇರೆ ಕವರ್ನಲ್ಲಿದೆ, ಸೊ ಇಷ್ಟು ಕವರ್ ಬೇಕೇ ಬೇಕು. ಉಪ್ಪಿಟ್ಟು ನಾನು ತಟ್ಟೆಗೆ ಹಾಕೋದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅಷ್ಟರಲ್ಲಿ ಇವ್ರು ಬಂದುಬಿಟ್ರು. ಇನ್ನೂ ಅಡುಗೆ ಆಗಿಲ್ವಾ ಅಂತ ಕೇಳ್ತಿದ್ರು.